ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತೊಂದು ಟ್ರೆಡಿಷ್ನಲ್ ಡ್ರಿಂಕ್ ಬಗ್ಗೆ ಹೇಳಲಿಕ್ಕಂತ ಬಂದಿದ್ದೀನಿ. ಆ್ಯಕ್ಚುಲಿ ಇದು ವೇದ ಅಲೇಕ ಅಂತ ಹೇಳ್ಬಿಟ್ಟು ಶುಂಠಿ ಕಾಫಿ. ಇದು ಎಲ್ಲ ಏಜಿನವರು ಕುಡಿಬೋದು, ಆದರೆ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ. ದೊಡ್ಡವರೆಲ್ಲ ನಾವು ಚೆನ್ನಾಗಿ ಕುಡಿಬೋದು, ಏನೂ ಸಮಸ್ಯೆ ಇಲ್ಲ. ಇದರಲ್ಲಿ ಲವಂಗ, ಚಕ್ಕೆ, ಟರ್ಮರಿಕ್, ಶುಂಠಿ, ಒಣಶುಂಠಿ ತುಂಬ ಪದಾರ್ಥಗಳನ್ನು ಹಾಕಿಬಿಟ್ಟು ಇದು ಈ ಕಾಫಿನ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಇದು ಹಾಲು ಅಥವಾ ಬಿಸಿ ಹಾಲು ಅಥವಾ ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಕುಡಿಬೋದು. ಬೇಕಾದವರು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ಅದರಲ್ಲಿ ಬೆಲ್ಲ ಆ್ಯಡ್ ಮಾಡಿದ್ದಾರೆ, ಬೇಕಾದರೆ ಮತ್ತೆ ಶುಗರ್ನ ಆ್ಯಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳಲಿಕ್ಕೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಅಲರ್ಜಿ ಸಿಮ್ಟಮ್ಸ್ ಇರೋರು, ಗಂಟಲು ನೋವು, ಎದೆನಲ್ಲಿ ಕಫ ಕಟ್ಟಿರೋರು ಇರ್ಬೋದು. ಮಾರ್ನಿಂಗ್ ಒಂಥರ ಬ್ಯಾಡ್ ಫೀಲ್ ಇರುತ್ತೆ ಕೆಲವ್ರಿಗೆ, ಒಂಥರ ಅಂದರೆ ಫ್ರೆಶ್ನೆಸ್ ಇರೋದಿಲ್ಲ, ಒಂಥರ ಸೋಮಾರಿತನ ಇರ್ಬೋದು, ಒಂಥರ ಮೂಡಿಯಾಗಿರ್ತಾರೆ, ಒಂಥರ ಡಲ್ಲಾಗಿರ್ತಾರೆ. ಈ ಥರದವರು ಕೂಡ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಕಫ ತುಂಬ ಮಕ್ಕಳಿಗೂ ಕೂಡ ಕೊಡ್ಬೋದು. ಬೆಳಗ್ಗೆ ಎದ್ದು ಸ್ವಲ್ಪ ಕುಡಿದಾಗ ಅದು ಗಂಟ್ಲಿನಲ್ಲಿ ಏನೇ ನೋವಿದ್ರೂ ಇರ್ಬೋದು, ಎದೆಯಲ್ಲಿ ಕಫ ಕಟ್ಟಿದ್ರು ಕೂಡ ಅದರಲ್ಲಿ ಗಂಟ್ಲಲ್ಲಿ ಒಂಥರ ಉರಿ ಆಗ್ತಾ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಒಂಥರ ಇಂಥದ್ದೇ ಗಂಟ್ಲು ನೋವಿದ್ರೂ ಕೂಡ ಹೋಗುತ್ತದು. ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಇದನ್ನು ಕುಡಿಯೋದ್ರಿಂದ ಅಕಸ್ಮಾತ್ ಕಫ ಎಲ್ಲ ಈ ಥರ ಜಾಸ್ತಿ ಇರೋರು 2 ಟೈಮ್ಸ್ ಕುಡಿಬೋದು. ಇದ್ರ ಬಗ್ಗೆ ಹೇಳಬೇಕಂದ್ರೆ ನಾವು ಇಲ್ಲಿ ಎಲ್ಲ ಕಡೆ ಅದೇ ಹೇಳಿದ್ನಲ್ಲ, ಎಲ್ಲ ಕಡೆ ಸಿಗೋದು ಡೌಟು. ಬಟ್ ಗಿರಿನಗರ ಸಿಗುತ್ತೆ, ಚೆನ್ನಾಗಿದೆ. ವೇದ ಅಲೇಕ ಅಂತ ಹೇಳ್ಬಿಟ್ಟು ಶುಂಠಿ ಕಾಫಿ ಅಂತಲೇ ಕೇಳಿ, ಮಂಗಳೂರು ಸ್ಟೋರ್ಗಳಲ್ಲಿ ಚೆನ್ನಾಗಿ ಸಿಗುತ್ತೆ. ಅಲ್ಲಿಂದನೇ ನಾವು ತಂದ್ವಿ. ಆ್ಯಕ್ಚುಲಿ ಬೆಸ್ಟ್. ಮನೇಲಿ ಒಂದೊಂದು ಲೋಟ ಬಿಸಿನೀರಿಗೆ ಹಾಕ್ಕೊಂಡು ಬೇಕಾದ್ರೆ ಕುಡಿಬೋದು. ಒಂದು ಸ್ವಲ್ಪ ಟೇಸ್ಟ್ ಬೇಕಂತ ಅನ್ನಿಸ್ತವ್ರಿಗೆ ಆ್ಯಕ್ಚುಲಿ ಹಾಲಿನ ಜೊತೆ ಮಿಕ್ಸ್ ಬಿಸಿ ಹಾಲಿನ ಜೊತೆ ಕುಡಿದ್ರೆ ಸ್ವಲ್ಪ ಪೌಡ್ರನ್ನು ಹಾಕ್ಕೊಂಡು ಕುಡಿದ್ರೆ ತುಂಬ ಗುಡ್ ಫೀಲ್ ಇದೆ. ಬೆಳಗ್ಗೆ ಅಂತೂ ಒಂಥರ ಎನರ್ಜಿ ಸಿಕ್ಕಂಗೆ ಆಗುತ್ತೆ. ಫ್ರೆಶ್ನೆಸ್, ಸಖತ್ ಫ್ರೆಶ್ನೆಸ್ ಇದೆ. ಇದನ್ನು ಕುಡಿದು ಆಚೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ವಾಕ್ ಹೋಗೋರು ಇರ್ಬೋದು, ಜಾಗಿಂಗ್ ಹೋಗೋರು ಇರ್ಬೋದು, ಎಲ್ಲರೂ ಕುಡಿಬೋದು ಇದನ್ನು. ಈ ಮಳೆಗಾಲದಲ್ಲಂತೂ ಇದಂತೂ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಸಖತ್ ಹೆಲ್ತಿ ಟ್ರೆಡಿಷ್ನಲ್ ಡ್ರಿಂಕ್ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ಸೋಂಬೇರಿತನ ಇರೋರಿಗೂ ಕೂಡ ಇದು ಆಗುತ್ತೆ. ದೇಹ ಅಂದರೆ ಒಂಥರ ಚುರುಕು ಮಾಡುತ್ತೆ ದೇಹನ. ಒಂಥರ ಕೆಮ್ಮು, ನೆಗಡಿ ಈ ಥರ ಇದ್ದರೂ ಒಂಥರ ನಮಗೆ ಒಂಥರ ಫ್ರೆಶ್ಶೇ ಇರೋದಿಲ್ಲ. ಒಂಥರ ಕೆಮ್ಮು ಶೀತ ಆದಾಗ ಒಂಥರ ಆಗ್ತಾ ಇರುತ್ತೆ, ತಲೆಯೆಲ್ಲ ಏನೋ ಒಂಥರ ಕಳ್ಕೊಂಡಿರೋ ಥರ ಫೀಲ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಹಂಗಿದ್ದಾಗಲೂ ಕೂಡ ಇದು ತುಂಬ ಬೆಸ್ಟಾಗಿದೆ ಈ ಮನೆಮದ್ದು. ಇದನ್ನು ತಗೊಂಡು ಸ್ವಲ್ಪ ಒಂದೊಂದು ಸ್ಪೂನಿಗೆ ಹಾಕ್ಕೊಂಡು ಕುಡೀರಿ. ಎಲ್ಲರೂ ಯೂಸ್ ಮಾಡಿ. ಆದಷ್ಟು ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ ಅಂದ್ಕೊತೀನಿ. ಇದೇನು ಪ್ರಮೋಷ್ನಲ್ ವೀಡಿಯೋ ಅಲ್ಲ. ಆ್ಯಕ್ಚುಲಿ ನಾವು ಇದು ಪರ್ಸ್ನಲಾಗಿ ಯೂಸ್ ಮಾಡಿರೋದ್ರಿಂದ ನಾನು ಇದರ ಬಗ್ಗೆ ಒಂದು ಒಳ್ಳೆ ಗುಡ್ ಇರೋದ್ರಿಂದ, ಗುಡ್ ಐಟಮ್ ಎಲ್ಲ ಇರೋದ್ರಿಂದ ನಾನು ಆ್ಯಕ್ಚುಲಿ ಇದು ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದೇನು ಪ್ರಮೋಷ್ನಲ್ ವೀಡಿಯೋ ಅಲ್ಲ. ಆ್ಯಕ್ಚುಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಲವರು ತುಂಬ ವಯಸ್ಸಾದವ್ರು ಇರ್ಬೋದು, ಕೆಲವರು ಕಫ ಕಟ್ಟಿರೋದು, ಈ ಥರ ಎದೆ ಕಫ, ಅಸ್ತಮ ಈ ಥರ ಎಲ್ಲ ಇರುತ್ತೆ. ಕೆಲವ್ರಿಗೆ ಗಂಟ್ಲು ನೋವು ಎನಿ ಟೈಮ್ ಇರುತ್ತೆ, ಒಂಥರ ಟಯರ್ಡಾಗಿರ್ತಾರೆ. ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ. ಶುಂಠಿ ಕೆಲವ್ರಿಗೆ ಆಗೋದಿಲ್ಲ, ಕೆಲವು ಜನಗಳಿಗೆ ಆಗೋದಿಲ್ಲ, ಅಂಥವರು ಇದನ್ನು ಇನ್ನು ತೊಗೊಳಕ್ಕೆ ಹೋಗಬೇಡಿ. ಶುಂಠಿ ಎಲ್ಲ ಆಗತ್ತೆ ನಮಗೆ ಅನ್ನೋರು ಇದನ್ನು ಈ ಪೌಡರನ್ನು ತೊಗೊಂಡು ಯೂಸ್ ಮಾಡಿ. ತುಂಬ ಬೆನಿಫಿಟ್ಸ್ ಇದೆ. ಥ್ಯಾಂಕ್ ಯು ಎಲ್ಲರಿಗೂ.